ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ಸ್ಟಾದಲ್ಲಿ ಆಸ್ಕ್ ಮೀ ಎನಿಥಿಂಗ್ ಅಂತ ಹಾಕಿದವಾಗ ತುಂಬ ಜನ ಕ್ವಶನ್ಸ್ ಕೇಳಿದ್ರಿ. ಅದರಲ್ಲಿರೋ ಟಾಪ್ 20 ಕ್ವಶನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅದಕ್ಕೆ ಇವತ್ತು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಇದು ನನ್ನ ಫಸ್ಟ್ ವಿಡಿಯೋ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾದಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಯೂಟ್ಯೂಬ್ ಚಾನಲ್ಲು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಕ್ಕ, ನಿಮ್ಮ ಏಜ್, ಊರು ಆ್ಯಂಡ್ ಬರ್ಡೇ ಯಾವಾಗ? ಪುಣ್ಯ, ನನ್ನ ಹೆಸರನ್ನು ಕೇಳಲಿಲ್ಲ ನೀವು, ಅದಾದರೂ ಗೊತ್ತಿದೆಯಲ್ಲ. ಯಾಕಂದರೆ ನಾನು ಮೊದಲಿಂದನೂ ಕ್ಯೂಟ್ ಸ್ಟಾರ್ ಅಂತ ಅಕೌಂಟ್ ಹೆಸರಿರೋದ್ರಿಂದ, ಎಲ್ಲ ಕಡೆ ಕ್ಯೂಟ್ ಸ್ಟಾರ್ ಅಂತ ಇರೋದ್ರಿಂದ ತುಂಬ ಜನಕ್ಕೆ ನನ್ನ ಹೆಸರೇ ಗೊತ್ತಿಲ್ಲ. ಯಾರೇ ಮೆಸೇಜ್ ಮಾಡಿದ್ರು ಫಸ್ಟ್ ಕೇಳೋ ಕ್ವಶನ್ ನಿಮ್ಮ ಹೆಸರೇನು. ಅದಾದಮೇಲೆ ನಾನು ಬಯೋದಲ್ಲಿ ಡಾನ್ಸರ್ ಸ್ವಾತಿ ಶೆಟ್ಟಿ ಅಂತ ಹಾಕಿದ್ಮೇಲೆ ಯಾರು ನನ್ನ ಹೆಸರು ಕೇಳ್ತಿಲ್ಲ. ಆ್ಯಂಡ್ ನನ್ನ ಏಜ್ ಬಂದುಬಿಟ್ಟು 18, ಊರು ಕುಮಟಾ. ಆ್ಯಂಡ್ ನನ್ನ ಬರ್ಡೇ ಮಹಿಳೆಯರ ದಿನಾಚರಣೆ ಆಚರಣೆ ಮಾಡ್ತೀವಲ್ವಾ, ಅದೇ ದಿನ ನಾನು ಹುಟ್ಟಿದ್ದು ಮಾರ್ಚ್ 8. ಸ್ವಾತಿ, ನಿಂಗೆ ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ನನಗೆ ಅಪ್ಪ ಅಮ್ಮ ಇಬ್ಬರೂ ಇಷ್ಟ. ಎರಡು ಕಣ್ಣಲ್ಲಿ ಯಾವ ಕಣ್ಣು ಇಷ್ಟ ಅಂತ ಕೇಳಿದ್ರೆ ಹೇಗೆ ಹೇಳೋದು? ಈ ಥರ ಡೈಲಾಗೆಲ್ಲ ನಾನು ಹೊಡೆಯಲ್ಲ. ಆ್ಯಂಡ್ ಅಪ್ಪ ಅಮ್ಮ ಅಂತ ಬಂದರೆ ನನಗೆ ಅಮ್ಮನ ಮೇಲೆ 1% ಪ್ರೀತಿ ಜಾಸ್ತಿನೇ ಇದೆ. ಸೊ ನನಗೆ ಫಸ್ಟ್ ಅಮ್ಮನೇ ಇಷ್ಟ. ನಿಮ್ಮದು ಒಂದು ವಿಡಿಯೋ ಟ್ರೋಲ್ ಆಗಿತ್ತು, ಆಗ ನಿಮಗೇನು ಅನಿಸಿಲ್ವಾ? ನಿಜ ಹೇಳಬೇಕಂದ್ರೆ ನನಗೆಲ್ಲ ಟ್ರೋಲರ್ಸ್ ಮೇಲೆ ತುಂಬ ಅಂದರೆ ತುಂಬ ರೆಸ್ಪೆಕ್ಟ್ ಇದೆ. ಆ್ಯಂಡ್ ಆ ವಿಡಿಯೋ ಬಗ್ಗೆ ಹೇಳಬೇಕಂತ ಬಂದರೆ ನನಗೆ ನಿಜವಾಗ್ಲೂ ಬೇಜಾರಾಗಿಲ್ಲ, ತುಂಬ ಖುಷಿನೇ ಆಯಿತು. ಯಾಕಂದರೆ ಆ ವಿಡಿಯೋದಿಂದ ನನಗೊಂದು ಕ್ಲಾರಿಟಿ ಸಿಕ್ತು. ಏನಪ್ಪ ಅಂದರೆ ನನ್ನ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರೂ ನನಗೆ ಆ ಟ್ರೋಲ್ ವಿಡಿಯೋನ ಶೇರ್ ಮಾಡಿ ಕೇಳೋರು. ಆ್ಯಂಡ್ ಕಾಲೇಜಲ್ಲಿ ಕೂಡ ಒಂದು ಹುಡುಗಿ ಬಂದು ಆ ಟ್ರೋಲ್ ವಿಡಿಯೋ ಬಗ್ಗೆ ಕೇಳ್ತಾಳೆ. ಆ್ಯಂಡ್ ಅದೇ ಟ್ರೋಲರ್ಸು ನನ್ನ ಬಗ್ಗೆ ಪಾಸಿಟಿವ್ ಆಗಿ ವಿಡಿಯೋ ಮಾಡಿ ಹಾಕ್ತಾರೆ. ಆಗ ಯಾಕೆ ನೀವು ಬಂದು ನಾನು ಕೇಳಲಿಲ್ಲ? ನೆಗೆಟಿವ್ ಆಗಿ ಮಾಡಿದವಾಗ ನನಗೆ ಕಳಿಸೋದಲ್ವೇ, ನಿನ್ನ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲ ಕಳಿಸಿ ನೋಡಿದ್ರಿ. ಅದೇ ಪಾಸಿಟಿವ್ ಆಗಿ ಬಂದವಾಗ ನೀವು ಯಾಕೆ ಹಾಗೆ ಮಾಡಲಿಲ್ಲ? ನೀವು ಮಾಡೋದ್ರಲ್ಲಿ ನೀವು ಹೇಗೆ ಅನ್ನೋದು ಅದರಲ್ಲೇ ಅರ್ಥ ಆಗ್ತದೆ. ಆ್ಯಂಡ್ ಟ್ರೋಲ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಅವರೇನೋ ಕೆಟ್ಟದಾಗ ಏನು ಮಾಡಿಲ್ಲ, ನಾನು ಹಲ್ಲು ಕಟ್ಟಾಗಿರೋದ್ರ ಬಗ್ಗೆ ಮಾಡಿರೋದು. ಅದು ಹೇಗಾಯಿತು ಅಂತ ಕೂಡ ನೀವು ಕೇಳಿದ್ರಿ, ಅದಕ್ಕೂ ಕೂಡ ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಕ್ವಶನ್ಗೆ. ಹೋಗೋರು ಹೋಗ್ಲಿ, ಬರೋರು ಬರಲಿ, ಹೂ ಕಮ್ಸ್ ಟೇಕ್ ಕೇರ್, ಹೂ ಗೋಸ್ ಡೋಂಟ್ ಕೇರ್ ಅಷ್ಟೇ. ಬೇಡ ಚಿಂತೆ ಬೇಡ, ಬ್ರಹ್ಮ ಗಂಡಿಗೊಂದು ಹೆಣ್ಣು ಅಂತ ಬರ್ದೆ ಇರ್ತಾನೆ, ಅವಳು ಸಿಗೋ ತನಕ ಸಮಾಧಾನ ತಗೋ ಅಂತಾನೆ. ಇನ್ನೊಂದು ವಿಷಯ ಹೇಳಬೇಕು. ಏನಪ್ಪ ಅಂದರೆ, ಯಾವುದೋ ಒಂದು ಹುಡುಗಿ ಲೈವಿಗೆ ಬಂದು ಟ್ರೋಲರ್ಸ್ಗಳಿಗೆ ಬೈತಾಳೆ. ನಾನು ಹೇಳೋದಿಷ್ಟೇ, ಯಾವ ಟ್ರೋಲರ್ಸ್ ಕೂಡ ಬೇಕಂತ ಟ್ರೋಲ್ ಮಾಡಲ್ಲ. ಯಾವನೋ ಒಬ್ಬ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಟ್ರೋಲ್ ಮಾಡ್ದ ನಿಂಗೆ ಸುಮ್ಮನೆ ಅಂತ ಅಂದರೆ ಅದು ಎಲ್ಲ ಟ್ರೋಲರ್ಸ್ಗಳ ಪ್ರಾಬ್ಲಮ್ ಅಲ್ಲ. ನೀನು ಅಷ್ಟಿದ್ದರೆ ಆ ಟ್ರೋಲರ್ ಪೇಜ್ನ ಮೆನ್ಷನ್ ಮಾಡಿ ಅವ್ರ ಬಗ್ಗೆ ಮಾತಾಡು. ಬಟ್ ಎಲ್ಲ ಟ್ರೋಲರ್ಸ್ಗೂ ಬೈಲಿಕ್ಕೆ ಹೋಗಬೇಡ. ಯಾರೂ ಕೂಡ ನೆಗೆಟಿವ್ ಆಗಷ್ಟೇ ಕಾಣಿಸಲ್ಲ ಟ್ರೋಲರ್ಸು. ಒಬ್ಬರು ಬೆಳಿಬೇಕು ಅಂದರೆ ತುಂಬ ಸಪೋರ್ಟ್ ಮಾಡೋದೇ ಟ್ರೋಲ್ ಪೇಜ್ ಅವರು. ಇದು ನೀನು ನೆನ್ಪಿಟ್ಕೋ. ಆ್ಯಂಡ್ ಟ್ರೋಲರ್ಸ್ಗಳಿಗೆ ಬೈಬೇಡ ಪ್ಲೀಸ್. ಆ್ಯಂಡ್ ನಿಂದೇನೇ ತಪ್ಪೇ ಇದ್ರೂ ನೀನೇ ಸರಿ ಮಾಡ್ಕೊ, ಆವಾಗ ನಿನಗೆ ಎಲ್ಲ ಟ್ರೋಲರ್ಸ್ ಸಪೋರ್ಟ್ ಮಾಡ್ತಾರೆ. ಮೇಡಮ್, ನೀವು ಇಲ್ಲಿವರೆಗೂ ಕಲ್ತಿರೋ ಸ್ಕೂಲ್ ಆ್ಯಂಡ್ ಕಾಲೇಜ್ ಬಗ್ಗೆ ಹೇಳಿ. ನನ್ನ ಸ್ಕೂಲ್ ನೇಮ್ ದಿನಕರ್ ಇಂಗ್ಲೀಷ್ ಮೀಡಿಯಮ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್. ಆ್ಯಂಡ್ ಸ್ಕೂಲ್ ಅಂದಮೇಲೆ ಅಲ್ಲಿ ಮೆಮೊರೀಸ್ ಯಾರೂ ಕೂಡ ಮರೆಯೋಕ್ಕಾಗಲ್ಲ. ಆ ಫ್ರೆಂಡ್ಶಿಪ್, ನಮ್ಮದು ಮತ್ತು ಟೀಚರ್ಸ್ ಮಧ್ಯೆ ಇರೋ ರಿಲೇಷನ್ಶಿಪ್, ಯಾರೂ ಅದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ. ನನಗೆಲ್ಲ ಟೀಚರ್ಸ್ ಮೇಲೂ ರೆಸ್ಪೆಕ್ಟ್ ಇತ್ತು. ಬಟ್ ಫೇವ್ರೇಟ್ ಅಂತ ಬಂದಾವಾಗ ಪ್ರತಿಭಾ ಮಿಸ್ ಆಗಿತ್ತು. ಸರ್ಸಲ್ಲಿ ಯೋಗೇಶ್ ಸರ್ ಆಗಿತ್ತು. ಪ್ರತಿಭಾ ಮಿಸ್ ಹಿಂದಿ ಕಲಿಸ್ತಿದ್ರು ಆ್ಯಂಡ್ ಯೋಗೇಶ್ ಸರ್ ಪಿ ತಗೊಳ್ತಿದ್ರು. ಆ್ಯಂಡ್ ಇವಾಗಲೂ ಕೂಡ ನನಗೆ ಆ ಸ್ಕೂಲ್ ಮೇಲೆ ಅಷ್ಟೇ ರೆಸ್ಪೆಕ್ಟ್ ಇದೆ, ಅಷ್ಟೇ ಇಷ್ಟ. ಆ್ಯಂಡ್ ಕಾಲೇಜ್ ಬಂದುಬಿಟ್ಟು ಹನುಮಂತ ಬೆಣ್ಣೆ PU ಕಾಲೇಜ್, ಕುಮಟಾದಲ್ಲೇ ಇರೋದು. ಕಾಲೇಜ್ ಕೂಡ ಹಂಗೆ, ನಾನು ತಗೊಂಡಿರೋದು ಸೈನ್ಸ್ PCMB ಆಗಿತ್ತು. ಆ್ಯಂಡ್ ಅಲ್ಲಿ ಹೇಳಬೇಕಂದ್ರೆ ಮೇನ್ ಅಂದರೆ RT ನಾಯ್ಕ್ ಸರ್. ಆ್ಯಂಡ್ ಎಲ್ಲ ವಿಷಯದಲ್ಲೂ ಅವ್ರಿಗೆ ಗೊತ್ತಿಲ್ಲ ಅನ್ನೋದೇ ಯಾವುದೂ ಇಲ್ಲ ಆಗಿತ್ತು. ಎಲ್ಲ ವಿಷಯದ ಬಗ್ಗೆ ಅವ್ರು ಯಾವುದೇ ಟಾಪಿಕ್ ಬಗ್ಗೆ ಕೇಳಿದ್ರು ಅವರೆಲ್ಲದಕ್ಕೂ ಆನ್ಸರ್ ಮಾಡ್ತಿದ್ರು. ತುಂಬ ಒಳ್ಳೆ ಗೈಡ್ ಕೂಡ ಮಾಡ್ತಿದ್ರು. ಆ್ಯಂಡ್ ಯಾರಿಗಾದರೂ ಒಳ್ಳೆ ಸ್ಕೂಲ್ ಕಾಲೇಜ್ ಹೋಗಬೇಕಂದ್ರೆ ಈ 2 ಕಾಲೇಜಿಗೆ ಸೇರ್ಕೊಳ್ಳಿ. ತುಂಬ ಒಳ್ಳೆ ಸ್ಕೂಲ್ ಆ್ಯಂಡ್ ಕಾಲೇಜ್. ಮೇಡಮ್, ನೀವೆಲ್ಲ ಕಡೆ ಸಿಂಗಲ್ ಅಂತ ಹಾಕಿದ್ರಿ, ನಿಜವಾಗ್ಲೂ ನೀವು ಸಿಂಗಲ್ಲ? ನಿಜವಾಗ್ಲೂ ನಾನು ಸಿಂಗಲ್ಲೇ. ಬಿಕಾಸ್ ನನಗೆ ನನ್ನ ಕರಿಯರ್ ತುಂಬ ಇಂಪಾರ್ಟೆಂಟ್. ನಾನು ಅಂದ್ಕೊಂಡಿರೋದು ಮಾಡಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿರೋದು, ಬೇರೆ ಏನೂ ತಲೆಯಲ್ಲಿಲ್ಲ. ಪ್ರೀತಿ ಗೀತಿ ನಮ್ಮಂತ
ನಿಮ್ಮಂತೋರಿಗಲ್ಲ, ಪಡ್ಕೋಬೇಕು ನಾವೇನೆ ಸರಿ ಇಲ್ಲ. ನೀವು ಯಾಕೆ ಮಹಾನಟಿ ಆಡಿಷನ್ಗೆ ಹೋಗಿಲ್ಲ? ಖಂಡಿತ ನೀವು ಸೆಲೆಕ್ಟ್ ಆಗ್ತಿದ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಮಹಾನಟಿ ಆಡಿಷನ್ಗೆ ಹೋಗಬೇಕು ಅಂತ ಮಾಡಿದೆ. ಫಸ್ಟು ಉಡುಪಿಲಿತ್ತು, ಆವಾಗ ಹೋಗ್ಬೇಕಂತ ಇದ್ದವಾಗ ನಾನು ಜನಪದ ಆಲ್ಬಮ್ ಸಾಂಗ್ ಶೂಟಲ್ಲಿದ್ದೆ. ಅದನ್ನು ಬಿಟ್ಟು ಬರೋಕ್ಕಾಗಿಲ್ಲ ನನಗೆ. ಆ್ಯಂಡ್ ಬ್ಯಾಂಗ್ಳೂರಲ್ಲಿತ್ತು ಲಾಸ್ಟ್ ಡೇ. ಆವಾಗ ಹೋಗಬೇಕಂತ ಎಲ್ಲ ರೆಡಿ ಮಾಡಿಕೊಂಡೆ. ಬಟ್ ಅದ್ರ ಹಿಂದಿನ ದಿನವೇ ಹೆಲ್ತ್ ಇಶ್ಯೂ ಆಯಿತು. ಸೊ ಆದರೂ ಹೋಗ್ಬೇಕಂತ ನಾನು ಟ್ರೈ ಮಾಡಿದೆ, ಬಟ್ ಹೋಗೋಕ್ಕಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಯರ್ ಇದ್ದರೆ ಖಂಡಿತ ನಾನು ಹೋಗ್ತೀನಿ. ಸೆಲೆಕ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಕ್ಕ, ನಿನ್ನ ಹೇಟರ್ಸ್ಗಳಿಗೆ ಏನು ಹೇಳ್ತೀಯಾ? ನನ್ನ ಹೇಟರ್ಸ್ಗಳಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರಿಂದನೇ ನಾನು ಮತ್ತು ಜಾಸ್ತಿ ಪ್ರಯತ್ನ ಮಾಡ್ತಾ ಇರೋದು. ಆ್ಯಂಡ್ ಇಲ್ಲಿದ್ದವಳು ಇಲ್ಲಿ ಬರೋಕ್ಕೆ ಕಾರಣ ಅವರಿಂದನೇ. ಆ್ಯಂಡ್ ಅವ್ರು ನನ್ನ ಹೇಟ್ ಮಾಡ್ತಾನೇ ಇರಲಿ, ಇನ್ನೂ ಕೂಡ ನಾನು ಎಫರ್ಟ್ ಹಾಕ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹೇಟರ್ಸ್. ಲವ್ ಯು ಆಲ್. ಒನ್ ಮೋರ್ ಅನ್ಬೇಕು ನೀವು. ಅಕ್ಕ, ನೀವು ಸಿಂಗಿಂಗ್ ಮಾಡಿ ನೀವೇ ಆ್ಯಕ್ಟ್ ಮಾಡಿರೋ ಸಾಂಗ್ ವೈರಲ್ ಆಗಿ ಟ್ರೆಂಡಿಂಗ್ ಬಂತು. ಯಾಕಿನ್ನೂ ಫುಲ್ ಸಾಂಗ್ ರಿಲೀಸ್ ಮಾಡಿಲ್ಲ? ಫುಲ್ ಸಾಂಗ್ ಸ್ವಲ್ಪ ಇಶ್ಯೂಸ್ ಆಯಿತು. ಆ್ಯಂಡ್ ಅದಕ್ಕೆ ನಾನು ಫುಲ್ ಸಾಂಗ್ ಕಂಪ್ಲೀಟ್ ಮಾಡಲಿಲ್ಲ. ಆ್ಯಂಡ್ ಅದನ್ನು ಬೇರೆಯವ್ರು ಸಿಂಗಿಂಗ್ ಮಾಡಿ ಆ್ಯಕ್ಟ್ ಮಾಡ್ಬೋದು. ನೋಡೋಣ ಏನಾಗುತ್ತೆ ಅಂತ. ನನ್ನ ಹುಡುಗ ಡ್ರೈವರ, ಅವನನ್ನ ಲವರ, ಡ್ರೈವರಾಗ ಇರ್ತೈತಿ ಕೇಳಪ್ಪವರ. ಸೂಪರ್ ಟ್ಯಾಲೆಂಟ್ಸ್ ಅವಾರ್ಡ್ ಬಂದಿದ್ದಕ್ಕೆ ನಿಜವಾಗ್ಲೂ ನಿಮಗೆ ಖುಷಿ ಆಯಿತಾ? ಬಿಕಾಸ್ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಹೇಳಿ ಮಾಡಲಿಲ್ಲ. ನಿಜವಾಗ್ಲೂ ನನಗೆ ಖುಷಿ ಆಯಿತು. ಬಟ್ ಅದಾದಮೇಲೆ ನನಗೆ ಶಾರ್ಟ್ ಫಿಲ್ಮ್ ಮತ್ತು ಆಲ್ಬಮ್ ಸಾಂಗ್ ಆಫರ್ ಬಂತು. ಆ ಪ್ರಾಜೆಕ್ಟಲ್ಲಿ ನಾನು ಸ್ವಲ್ಪ ಬ್ಯುಸಿ ಆದೆ. ಅದನ್ನು ಕಂಪ್ಲೀಟ್ ಮಾಡುವಷ್ಟರಲ್ಲಿ ಲೇಟ್ ಆಗೋಗಿತ್ತು. ಅದಕ್ಕೆ ಆಮೇಲೆ ಬೇಡ ಅನ್ನಿಸ್ತು. ಲೇಟ್ ಆದಮೇಲೆ ಮಾಡಿದರೆ ಸರಿ ಆಗಲ್ಲ ಅಂತ ಅದಕ್ಕೆ ನಾನು ವಿಡಿಯೋ ಮಾಡಿ ಹಾಕಿಲ್ಲ. ಬಟ್ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ನಂದದು ಪ್ರೌಡ್ ಮೂಮೆಂಟ್. ಸೊ ಹೂ ಈಸ್ ಯುವರ್ ಫಸ್ಟ್ ಕ್ರಶ್? ಮೈ ಫಸ್ಟ್ ಕ್ರಶ್ ಫಿಲ್ಮ್ ಆ್ಯಕ್ಟರ್ ಯಶ್. ನಿಮ್ಮ ಫ್ರೆಂಡ್ಸ್ ಜೊತೆ ನಡೆದಿರೋ ಫನ್ನಿ ಮೂಮೆಂಟ್ಸ್ ಹೇಳಿ. ನನ್ನ ಫನ್ನಿ ಮೂಮೆಂಟ್ಸ್ ನೀವು ಕೇಳಲಿಕ್ಕೆ ಹೋದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾನು ಹೇಳ್ತಾ ಇರಬೇಕಾಗ್ತದೆ. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ರಕ್ಷನ್ ಜೊತೆ ನಾನು ತುಂಬ ಮೆಮೊರೀಸ್ ಇರೋದು. ಆ್ಯಂಡ್ ಅವಳ ಜೊತೆ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿರೋದು ಕೂಡ. ಅವಳ ಬಗ್ಗೆ ಹೇಳಲಿಕ್ಕೆ ಹೋದರೆ ಸಾಕಾಗೋದಿಲ್ಲ ಇವತ್ತು. ಅದರಲ್ಲೂ ನನ್ನ ಕಾಲೇಜ್ ಫ್ರೆಂಡ್ ವಿದ್ಯಾ ಅಂತಿದ್ದಾಳೆ. ಆ್ಯಂಡ್ ಅವಳು ನನ್ನ ಪಕ್ಕದಲ್ಲೇ ಯಾವತ್ತೂ ಕೊಳ್ಳೋದಾಗಿತ್ತು ಕಾಲೇಜಲ್ಲಿ. ನಾವಿಬ್ಬರು ಎಲ್ಲ ಫೀಲ್ಡಲ್ಲ, ಒಂದು ಫೀಲ್ಡಲ್ಲಿ ಮಾತ್ರ ಪಾರ್ಲೇಜಿ ಬಿಸ್ಕಿಟ್ ತಿಂತಾ ಇರ್ತಿದ್ವಿ. ಏನಂದ್ರೆ ನಾನು ಯಾವತ್ತೂ ಅಂದರೆ ಯಾವುದೇ ಬಿಸ್ಕಿಟ್ ಇದ್ರು ಆ ಪಾರ್ಲೇಜಿನೇ ಎಲ್ಲ ಶಾಪ್ಗೆ ಹೋಗಿ ಪಾರ್ಲೇಜಿನೇ ತೊಗೊಂಡು ಬರ್ತಿದ್ದೆ ಕ್ಲಾಸಲ್ಲಿ ತಿನ್ನಲಿಕ್ಕೆ ಅಂತಲೇ. ಆ್ಯಂಡ್ ನಾವಿಬ್ಬರು ಏನಾದರೂ ಫನ್ನಿಯಾಗಿ ಮಾತಾಡ್ದೆ. ಆ್ಯಂಡ್ ಯಾರಾದರೂ ನೋಡಿರೋ ಅನ್ನೋ ಭಯಕ್ಕೆ ಏನಾದರೂ ಮಾತಾಡಿದೆ ನಗಾಡ್ತಾ ತಿಂತಿರ್ತಿದ್ವಿ. ಆ ಸಿಚುವೇಶನ್ ನೆನೆಸ್ಕೊಂಡ್ರೆ ಇವಾಗಲೂ ನಂಗೆ ನಗು ಬರುತ್ತೆ. ಅಂದರೆ ನಾವು ಹೇಳಿದ್ರೆ ಗೊತ್ತಾಗಲ್ಲ, ಅದನ್ನು ನಾವು ಫೀಲ್ ಮಾಡಿದವಾಗಲಷ್ಟೇ ಗೊತ್ತಾಗೋದದು. ಇ ಪಿ ಎ ಎ ಆರ್ ಆರ್ ಐ ಐ ಇ ಇ ಜಿ ಜಿ ಬಿಸ್ಕಿಟ್. ಬಿಸ್ಕಿಟ್. ನೀವು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವಾಗ? ಯಾಕೆ ಮಾಡಬೇಕು ಅನ್ನಿಸ್ತು? ನಾನು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಡೇಟೆಲ್ಲ ನೆನಪಿಲ್ಲ. ಬಟ್ ಆವಾಗ ಟಿಕ್ಟಾಕ್ ಇತ್ತು. ನಾನು ಫಸ್ಟ್ ಮಾಡಿರೋದು ಟಿಕ್ಟಾಕಲ್ಲಿ ವೀಡಿಯೋಸ್. ಆ್ಯಂಡ್ ಅದರಲ್ಲೇ ಮಾಡ್ತಾ ಮಾಡ್ತಾ ಟೈಮ್ ಪಾಸಿಗಂತ ನಾನು ಮಾಡ್ತಿರೋದಾಗಿತ್ತು. ಹಾಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಬಂತು. ಆಮೇಲೆ ಮಾಡ್ತಾ ಮಾಡ್ತಾ ಶಾರ್ಟ್ ಫಿಲ್ಮ್, ಆಲ್ಬಮ್ ಸಾಂಗ್ ಎಲ್ಲ ಕಾಲ್ ಬಂತು, ಮಾಡಿದೆ. ಇವಾಗ ಅದನ್ನೇ ಪ್ರೊಫೆಷ್ನಲ್ ಆಗಿ ತಗೊಳ್ಬೇಕಂತ ಇದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತ. ಫೇವ್ರೇಟ್ ಸೀರಿಯಲ್ ಯಾವುದು? ನಾನು ಸೀರಿಯಲ್ ನೋಡೋದು ಕಡಿಮೆ. ಯಾವಾಗಾದರೂ ಫ್ರೀ ಇದ್ದಾವಾಗಷ್ಟೇ ನಾನು ಸೀರಿಯಲ್ ನೋಡೋದು. ಬಟ್ ಇವಾಗ ನಾನು ಡೈಲಿ ಒಂದೇ ಒಂದು ಸೀರಿಯಲ್ ಕರೆಕ್ಟಾಗಿ ನೋಡ್ತಾ ಇದ್ದೀನಿ. ಅದು ಯಾವುದಂದರೆ ಲಕ್ಷ್ಮೀ ಬಾರಮ್ಮ ಅಂತ. ಬಿಕಾಸ್ ನನಗೆ ಅಲ್ಲಿ ನಡೀತಾ ಇರೋ ಸಿಚುವೇಶನ್ ಮತ್ತು ಆ ಕೀರ್ತಿ, ವೈಷ್ಣವ್, ಲಕ್ಷ್ಮಿ ಅನ್ನೋ ಕ್ಯಾರೆಕ್ಟರ್ಸ್ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಅವ್ರದ್ದು ಯಾರ್ದು ತಪ್ಪಿರಲ್ಲ, ತಪ್ಪಿರೋದು ಅವ್ರ ಅಮ್ಮಂದು. ಬಟ್ ಅವರು ಅಷ್ಟು ಕಷ್ಟಪಡ್ತಿದ್ದಾರೆ. ನನಗೆ ಆ ಸಿಚುವೇಶನ್ ನೋಡಿದ್ರೆ ಮುಂದೇನಾಗುತ್ತೆ ಅನ್ನೋದು ಮೈಂಡಲ್ಲಿ ಬರುತ್ತೆ. ಸೊ ಅದನ್ನು ಕಂಟಿನ್ಯೂ ಆಗಿ ಇವಾಗ ನೋಡ್ತಾ ಇದ್ದೀನಿ. ಲಕ್ಷ್ಮೀ ಬಾರಮ್ಮ ಇಂದು ರಾತ್ರಿ 7:30ಕ್ಕೆ. ಕ್ರಶ್, ನಿನ್ನ ಫೇವ್ರೇಟ್ ಸಾಂಗ್ ಯಾವುದು?
ನನ್ನ ಫೇವ್ರೇಟ್ ಸಾಂಗ್ ಗೂಗ್ಲಿ ಫಿಲ್ಮ್ ಒಂದು, ನೀನಿರದೆ ಮತ್ತು ಬಿಸಿಲು ಕುದುರೆ ಒಂದು. ಬಿಕಾಸ್ ನಂಗೆ ಅಲ್ಲಿರೋ ಲಿರಿಕ್ಸ್ ಒಂದೊಂದು ಕೂಡ ಹಾರ್ಟಿಗೆ ಟಚ್ ಆಗುತ್ತೆ. ಆ್ಯಂಡ್ ಆ ಫಿಲ್ಮ್ ಕೂಡ ನಂಗೆ ಸಖತ್ ಇಷ್ಟ. ಮೊದಲೇ ಯಶ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಒಂದು ಎಲ್ಲ ಫಿಲ್ಮು ನಂಗೆ ಇಷ್ಟ ಆಗುತ್ತೆ. ಅದರಲ್ಲಿ ಇದು ತುಂಬ ಜಾಸ್ತಿ ಇಷ್ಟ. ಆ್ಯಂಡ್ ಈ ಫಿಲ್ಮಲ್ಲಿ ಕೂಡ ಸ್ವಾತಿ ಅನ್ನೋದು ಫಿಲ್ಮ್ ಹೀರೋಯಿನ್ ನೇಮ್ ಅಲ್ವಾ, ನನ್ನ ನೇಮ್ ಕೂಡ ಸ್ವಾತಿನೇ. ಈ ವಿಷಯಕ್ಕೆಲ್ಲ ಇಷ್ಟ ಆಗೋದು. ಆ್ಯಂಡ್ ನಂಗೆ ಅಲ್ಲಿರೋ ಸ್ಟೋರಿ ಮತ್ತು ಅವ್ರು ಮಾಡಿರೋ ಆ್ಯಕ್ಟಿಂಗ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಅಂತ ಬಂದರೆ ಯಾರಿಗೆ ಇಂಪಾರ್ಟೆನ್ಸ್ ಕೊಡ್ತೀಯಾ? ನಾನು ಖಂಡಿತ ನನ್ನ ಫ್ರೆಂಡ್ಸ್ಗೆ ಕೊಡೋದು. ಬಿಕಾಸ್ ನನಗೇನಾದರೂ ಬೇಜಾರಾದರೆ, ನನಗೇನಾದರೂ ಕಷ್ಟ ಅಂತ ಅನಿಸಿದರೆ ನಾನು ಹೇಳ್ಕೊಡೋದು ನನ್ನ ಫ್ರೆಂಡ್ಸ್ ಹತ್ರನೇ. ಆ್ಯಂಡ್ ಅದಕ್ಕೆ ಸೊಲ್ಯೂಷನ್ ಕೊಡೋದು. ಆ್ಯಂಡ್ ಹೀಗೆ ಮಾಡಬೇಡ, ಹೀಗೆ ಮಾಡು ಅಂತ ನನ್ನ ಫ್ರೆಂಡ್ಸೇ ಹೇಳ್ತಾರೆ. ಸೊ ನನ್ನೆಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ನನ್ನ ಫ್ರೆಂಡ್ಸ್. ಸೊ ನಾನು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡೋದು. ನಿನ್ನ ತಮ್ಮ ಏನು ಸ್ಟಡಿ ಮಾಡ್ತಾ ಇರೋದು? ನನ್ನ ತಮ್ಮ ಮಧ್ಯಪ್ರದೇಶದಲ್ಲಿ ಸ್ಟಡಿ ಮಾಡ್ತಾ ಇರೋದು. ಅವನಿವಾಗ 10th, ನವೋದಯ ಸ್ಕೂಲ್ ಅವನದು. ನಿನ್ನ ಲೈಫಲ್ಲಿ ಪ್ರೌಡ್ ಮೂಮೆಂಟ್ ಅಂದರೆ ಯಾವುದು? ನನ್ನ ಲೈಫಲ್ಲಿ ಪ್ರೌಡ್ ಮೂಮೆಂಟ್ ಅಂದರೆ ಫಸ್ಟ್ ಅಂದರೆ ನ್ಯಾಷನಲ್ ಲೆವೆಲ್ ಕರಾಟೆ ಕಟಾದಲ್ಲಿ ವಿನ್ನರ್ ಆದವಾಗ, ಆ್ಯಂಡ್ ಸೂಪರ್ ಟ್ಯಾಲೆಂಟ್ಸ್ ಅವಾರ್ಡ್ಸ್ ಬಂದವಾಗ, ಅದಾದಮೇಲೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದವಾಗ ನಮ್ಮ ಮನೇಲಿ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇರಬೇಕಿದ್ರೆ. ಹೀಗೆ ತುಂಬ ಇದೆ. ಆ್ಯಂಡ್ ನನಗೆ ಯಾರ್ಯಾರು ಸಪೋರ್ಟಿವ್ ಆಗಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೂಸೈಡ್ ಅಟೆಂಪ್ಟ್ ಯಾವತ್ತಾದರೂ ಟ್ರೈ ಮಾಡಿದ್ಯಾ? ಯಪ್ಪ, ನಿಜವಾಗ್ಲೂ ನಾನು ಟ್ರೈ ಎಲ್ಲ ಮಾಡಿಲ್ಲ. ಬಿಕಾಸ್ ನನಗೆ ಎಷ್ಟೇ ಕಷ್ಟ ಬಂದರೂ ನಮ್ಮ ಅಪ್ಪ ಅಮ್ಮ ನನ್ನ ಸಲುವಾಗಿ ಬದುಕ್ತಾ ಇರಬೇಕಿದ್ರೆ ನಾನು ಅವ್ರ ಸಲುವಾಗಿ ಬದುಕೋಕ್ಕಾಗಲ್ವಾ? ಆ್ಯಂಡ್ ಕಷ್ಟನ ಬೇಕಿದ್ರೆ ನಾನು ಫೇಸ್ ಮಾಡ್ತೀನಿ. ಬಟ್ ಸೂಸೈಡ್ ಅಟೆಂಪ್ಟ್ ಎಲ್ಲ ಟ್ರೈ ಮಾಡಲ್ಲ. ನಮ್ಮ ಅಪ್ಪ ಅಮ್ಮನ ಸಲುವಾಗಿ ಆದರೂ ನಾನು ಬದುಕ್ತೀನಿ. ಆ್ಯಂಡ್ ನೀವು ಕೂಡ ಯಾರು ಟ್ರೈ ಮಾಡಬೇಡಿ. ಏನೇ ಕಷ್ಟ ಆದರೂ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಯೋಚನೆ ಮಾಡಿ. ನಿಮ್ಮ ಹಲ್ಲು ಮುಂದ್ಗಡೆ ಹೇಗೆ ಕಟ್ಟಾಯಿತು? ನಾನು ಮೇ ಬಿ 7th ಅಥವಾ 8th ಇದ್ದೆ ಆವಾಗ. ನಮ್ಮದು ಊಟ ಆದಮೇಲೆ ನೀರು ಕುಡಿಲಿಕ್ಕೆ ಅಂತ ಪ್ರೈಮರಿ ಸೆಕ್ಷನ್ ಸೈಡ್ ಹೋಗ್ತಿದ್ರು ನಾನು ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ರಕ್ಷಾ. ಅಲ್ಲಿ ಫಿಲ್ಟರ್ ನೀರು ಸಿಗುತ್ತೆ ಅಂತ. ನಾನು ಯಾವಾಗಲೂ ನೀರು ಕುಡಿಯೋದು ಕಡಿಮೆನಾ, ಸೊ ನಾನು ಯಾವಾಗಲೂ ಚಿಕ್ಕ ಮಕ್ಕಳೆಲ್ಲ ಇರ್ತಿದ್ರಲ್ಲ ಅವ್ರ ಹತ್ರ ಮಾತಾಡ್ತಾ ನಿಂತ್ಕೊಂಡಿರ್ತಿದ್ದೆ. ಆ ದಿನವೂ ನಾನು ಅಲ್ಲೇ ಮಾತಾಡ್ತಾ ನಿಂತ್ಕೊಂಡಿದ್ದೆ. ನನ್ನ ಫ್ರೆಂಡ್ ನೀರು ಕುಡಿತಾ ಇದ್ಲು. ಅವ್ಳಿಗೆ ಯಾವತ್ತೂ ಒಂದು ರೂಢಿ, ನೀರು ಕುಡ್ದು ಹಿಂಗೆ ಲೋಟನ ಈ ಥರ ಮಾಡಿ. ಸೊ ನಾನು ಹಿಂದ್ಗಡೆ ಮಾತಾಡ್ತಿದ್ದೆ. ಒಂದು ಸಲ ಹಿಂಗೆ ಟರ್ನ್ ಆದೆ. ಅವಳು ಹಿಂಗೆ ಮಾಡಲಿಕ್ಕೂ ನಾನು ಟರ್ನ್ ಆಗಲಿಕ್ಕೂ ಸರಿ ಆಯಿತು. ಅದು ಗಟ್ಟಿ ಫೋರ್ಸಿಬಲ್ ಆಗಿ ನನ್ನ ಹಲ್ಲಿಗೆ ಬಿತ್ತು, ಅಲ್ಲೇ ಕಟ್ ಆಗೋಯಿತು. ಆ್ಯಂಡ್ ಅದನ್ನು ಸರಿ ಮಾಡಿಸ್ಬೇಕಂತ ಅಂದ್ಕೊಂಡ್ರೆ ನಾನು, ಮನೇಲೆಲ್ಲ ಹೇಳಿದ್ರು ಸರಿ ಮಾಡಿಸುವ ಅಂತ. ಬಟ್ ಆವಾಗ ನನ್ನ ಫ್ರೆಂಡ್ ಹತ್ರ ಹೇಳಿದವಾಗ ಇದನ್ನು ಸರಿ ಮಾಡಿಸ್ಬೇಕಂತ ಅವರೇ ಹೇಳಿದವಾಗ, ಇಲ್ಲ ಬೇಡ ಸ್ವಾತಿ, ನನ್ನ ಮೆಮೊರೀಸ್ಗಾದರೂ ಪ್ಲೀಸ್ ಹಾಗೆ ಇಟ್ಕೋ ಅಂತ ಹೇಳಿದ್ನು. ಅದಾದಮೇಲೆ ನನಗೂ ಬೇಡ ಅನ್ನಿಸ್ತು. ಅದಾದಮೇಲೆ ಸರಿ ಮಾಡಿಸೋ ಯೋಚನೆ ಇನ್ನೂ ಬಂದಿಲ್ಲ. ಮುಂದೆ ಬಂದರೆ ನೋಡೋಣ. ಕನ್ನಡ ಮತ್ತು ಕನ್ನಡಿಗರ ಬಗ್ಗೆ ನಿಮ್ಮ ಒಪಿನಿಯನ್? ನಾನು ಕಲ್ತಿರೋದು ಇಂಗ್ಲೀಷ್ ಮೀಡಿಯಮ್ ಆದರೂ ಬಟ್ ನಾನು ಕನ್ನಡದ ಮೇಲೆ ತುಂಬ ರೆಸ್ಪೆಕ್ಟ್ ಮತ್ತು ನಂಗೆ ಕನ್ನಡ ಅಂದರೆ ತುಂಬ ಇಷ್ಟ. ಆ್ಯಂಡ್ ನಾನು ಯಾವತ್ತೂ ನನ್ನ ಕನ್ನಡನ ಬಿಟ್ಕೊಡಲ್ಲ ಯಾರ ಮುಂದೆ ಕೂಡ. ಆ್ಯಂಡ್ ಕನ್ನಡಿಗರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಪ್ರೀತಿನ, ನಿಮ್ಮ ನಂಬಿಕೆನ ಯಾವತ್ತೂ ಉಳಿಸ್ಕೊಳ್ತೀನಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಎಲ್ರಿಗೂ. ಬೆಂಗಳೂರಿಗೆ ಬರ್ತಿದ್ದಂಗೆ ಕರ್ನಾಟಕ ಸ್ವರ್ಗ ಅಂತಾರೆ. ಇಷ್ಟು ಚೆನ್ನ ಅಷ್ಟು ಜಾಗ ಜೇಬ್ ತುಂಬ ದುಡ್ಡು ತುಂಬಿದ ತಕ್ಷಣ ನಮ್ಮ ಭಾಷೆ ನಮಗೆ ಕಲ್ಸ್ಕೊಡಕ್ಕೆ ಬರ್ತಾರೆ. ಫೈನಲಿ ಎಲ್ರಿಗೂ ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್. ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಹೀಗೆ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಎಲ್ರಿಗೂ.